ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಚಾನಲ್. ಈ ಹಿಂದೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ನಲ್ಲ, ಅದು ಕಂಟಿನ್ಯೂಟಿ ವಿಡಿಯೋ ಇದಾಗಿದೆ. ಸಿಂಪಲ್ ಕೇಕ್ ಕಟ್ಟಿಂಗು, ಕ್ಯಾಂಡಲ್ಸು. ನಮ್ಮ ಒಂದು ಸಂಪ್ರದಾಯದಂತೆ ನಾವು ದೀಪನ ಹಚ್ಚಿ ನಮ್ಮ ಒಂದು ಸೆಲೆಬ್ರೇಷನ್ನ ಸ್ಟಾರ್ಟ್ ಮಾಡ್ತೀವಿ. ಅದೇ ರೀತಿ ಕ್ಯಾಂಡಲ್ಸ್ ಮತ್ತು ಕೇಕ್ ಕಟ್ಟಿಂಗ್ ಅಷ್ಟೇ. ಕೇಕ್ ತುಂಬ ಇಷ್ಟ ಆಯಿತು, ಕ್ಯಾಂಡಲ್ಸ್ ಕೂಡ ನಂಗೆ ತುಂಬ ಇಷ್ಟ ಆಯಿತು. ಅಂಕಲ್ ಫ್ಯಾಮಿಲಿನ ವೆಯ್ಟ್ ಮಾಡೋ ಟೈಮಲ್ಲಿ ಇದೆಲ್ಲ ಮಾಡ್ಕೊಳ್ತಾ ಇದ್ವಿ ನಾವು. ಕೇಕ್ ಕಟ್ಟಿಂಗ್ ಆದಮೇಲೆ ಎಲ್ಲರೂ ಹಾಡು ಹೇಳೋದಾಗಿರ್ಬೋದು, ಒಬ್ಬರ ಬಗ್ಗೆ ಅಭಿಪ್ರಾಯ ಶೇರ್ ಮಾಡೋದಾಗಿರ್ಬೋದು, ಕಪಲ್ಸ್ಗಳು ಪ್ರಪೋಸ್ ಮಾಡೋದಾಗಿರ್ಬೋದು, ಆ್ಯಸ್ ಇಟ್ ಈಸ್ ಏನು ನಡೆದಿದೆಯೋ ಅದು ನಿಮ್ಮ ಮುಂದೆ ನಾನು ಪ್ರೆಸೆಂಟ್ ಮಾಡಿದ್ದೀನಿ. ಅಂಕಲ್ ತಂದೆ ಇವ್ರಿಗೆ 99 ವರ್ಷ ಆಗಿದೆ. ರಾಜುಗೋಸ್ಕರ ಅಂಕಲ್ ಒಂದು ಸಾಂಗ್ ಹಾಡ್ತಾರೆ ಅಂತ ಅಂದ್ಬಿಟ್ಟು ವೇಟ್ ಮಾಡ್ತಾರೆ. ಇವಾಗ ಎಲ್ಲರೂ ಒಂದು ಸಾಂಗ್ ಹೇಳ್ಬೇಕು, ಡ್ಯಾನ್ಸ್ ಮಾಡ್ಬೇಕು, ಅಂಕಲ್ ಆಂಟಿ ಪ್ರಪೋಸ್ ಮಾಡ್ಬೇಕು, ಎಲ್ಲ ಇದೆ. ಈಗ ಜೋರಾಗಿದೆ ಉಳಿದಾರಲ್ಲ ಹೆಚ್ಚೆ ಆಯ್ತು. ಅಲ್ಲ ಬಂದೇ ಇಲ್ಲ ಒಂದ್ ದಿವಸ ಅಲ್ವಾ ನಿಜಕ್ಕೆ ಫಸ್ಟ್ ಟೈಮ್. ನಾನು ಊಟ ಕರಿಯೋಣ ಅಂತ ಇದೇ ಆಯ್ತು. ಇಲ್ಲ ಅದು ಬೇರೆ ಇದೆ. ಒಂಚೂರು ಈ ಕಡೆ ಬಂದ್ಬಿಟ್ಟು ನಾವು ಕಂಫರ್ಟಬಲ್ ಆಗಿ ಇಂಟ್ರೆಸ್ಟ್ ಇಲ್ಲ ಸೆಲೆಬ್ರೇಷನ್ಸ್ ಹೌದಾ? ಅಲ್ಲ, ಅದು ನಮಗೆ ತೃಪ್ತಿ ಪಡಿಸಕ್ಕೋಸ್ಕರ ಆದ್ರೂ ಒಂದು ಕಾರ್ಯಕ್ರಮ ನೋಡಿ. ಮಳೆನೇ ಬರೋದ್ ದಿನ ಮಳೆ ಬರ್ತೈತಂದ್ರೆ ವರ್ಷದಾರೆ ಯಾವಾಗಲೂ ವರ್ಷ ನೀವು ಗಾಡಿ ಎಲ್ಲ ಹೊರಗೆ ಬಿಟ್ಟು ಎಲ್ಲ ಅಲ್ಲ, ಏನೇ ಇರ್ಲಿ ಮಳೆ ಬರ್ತದೆ ಅಂತ ಅದು ಶುಭ ಯಾವಾಗ ವಿಡಿಯೋ ಮಾಡೋ ಒಂದು ಎಲ್ಲ ಕೂತಿರೋದು. ನೀರೇನಂಗ ಕುಡಿತೀರಾ? ಹೊರಗಡೆ ಹೋಗ್ಬಾರ್ದು. ಸ್ವಲ್ಪ ಹಾಡು ಹಾಕೊಂಡು ನಾನು ಅದೆಲ್ಲ ತೆಗ್ದಿಟ್ಟಿದ್ದೀನಿ, ವೇಸ್ಟ್ ಆಗೋಗುತ್ತೆ. ನೀನು ಹಾಕು. ಬಿಡು ಬೇರೆ ಕುಡಿಲ್ಲ. ಎಲ್ಲದೂ ತಿನ್ಸು. ವಿಡಿಯೋ ಮಾಡೋದು ನಗುತ್ತಾ ಬಾಳು ನೀನು 100 ವರ್ಷ.
ತಾತಂಗೆ ತಿನ್ಸ್ಬೇಕಾಯ್ತು. ಅಲ್ಲಲ್ಲ ತಾತಂಗಂತ ಕೈಲಿ ಕೊಟ್ಟು ಎಲ್ಲಾರ್ದು ಮಿಸ್ ಮಾಡ್ಬೇಡ, ಸಂತು ಬಿಡು ಹಂಗೆ. ನಾನು ವಿಡಿಯೋ ಮಾಡ್ತೀನಿ ಸಂತು. ತಾತ ಮಾಡೋ ತಾತ ಮಸಾಲೆ ಪುರಿ ಎಲ್ಲ ತಿಂತಾರೆ. ಯಾರು ಕೇಕ್ ಕಟ್ ಮಾಡಲ್ಲ ಅಂತ ಇದ್ರು. ನಿನ್ನ ಜೀವನ ಯಾವಾಗಲೂ ಇದೇ ಥರ ಸಿಹಿಯಾಗಿರಲಿ, ನಿನ್ನ ಲೈಫು ಇನ್ನೂ ಗೋಲ್ಡನ್ ಕ್ಷಣಗಳು ಇನ್ನೂ ಹೆಚ್ಚಿಗೆ ಬರಲಿ. ಇದು ಚಿಕ್ಕಿ ನೋಡೋಕೆ ಚಿಕ್ಕದಾಗಿದೆ, ಬಟ್ ಬೆಲ್ಲ ಮತ್ತು ಕಡಲೆ ಬೀಜ ಎರಡು ಹೆಂಗೆ ಹೊಂದಾಣಿಕೆ ಆಗಿದೆ ಅಂದರೆ, ಅದರಲ್ಲಿರೋದು ಕೆಲವೊಂದು ಇದು ಗಟ್ಟಿ, ಇದು ಒಂದಲ್ಲ, ಬಟ್ ಒಂಚೂರು ಅದು ಫ್ರೈ ಮಾಡಿದ್ರೆ ಸಾಕು, ಎರಡೂ ಹೊಂದ್ಕೊಳ್ಳುತ್ತೆ. ಅಂದರೆ ನಮ್ಮಲ್ಲಿರೋ ನೆಗೆಟಿವಿಟಿನ ತೆಗೆದು ಪಾಸಿಟಿವ್ ಆಗಿರ್ಬೇಕು ಅಂತ. ಇದು ಇವನ್ ಫೇವ್ರೇಟ್ ಕೂಡ. ನಂಗೆ ಆಕ್ಚುಲಿ ಎಮೋಷನಲ್ ಆಗ್ತಾ ಇದ್ದೀನಿ. ಅದೇ ಅಲ್ಲ, ಇದು ಕಡಲೆ ಬೀಜ ಬೆಲ್ಲ ಅನ್ನೋದು ಗೊತ್ತಾಗ್ಲಿಲ್ಲ, ನೀವು ಕೇಳಬೇಕು. ಕಡಲೆ ಬೀಜ ನಾನು, ಬೆಲ್ಲ ಇವನು. ಯಾಕಂದ್ರೆ ಯಾವಾಗಲೂ ನಾನು ಖಾರ ಮಾಡ್ಕೊಂತ ಇರ್ತೀನಿ, ಅವ್ನು ಸ್ವೀಟ್ ಆಗಿರ್ತಾನೆ, ಅದಕ್ಕೆ ಈಗ ಕರೆಕ್ಟ್ ಆಯ್ತು. ಆದ್ರೂ ಕಡಲೆ ಬೀಜ ಮೋರ್ ಸ್ಟ್ರಾಂಗ್. ಆಮೇಲಿಂದ ಪರ್ಫ್ಯೂಮ್ ಆರ್ಡರ್ ಮಾಡಿದ್ದೆ, ಬಂದಿಲ್ಲ ಅದು. ನಾನು ಬ್ಯಾಡ್ ಲಕ್, ನಾಳೆನೋ ನಾಡ್ದೋ ಬರುತ್ತೆ. ಇದಂತೂ ತುಂಬಾ ಸ್ಪೆಷಲ್ ಅಂಕಲ್ ನೋಡ್ಲಿ ನನ್ನ ಫೀಲಿಂಗ್ಸ್ನ. ಏನಂದ್ರೆ ನಮ್ಮಿಬ್ರಿಗೂ ಶಿವಲಿಂಗ ಅಂದ್ರೆ ತುಂಬಾ ಇಷ್ಟ. ನನ್ಗೆ ಮಾಮೂಲಿ ದೇವಸ್ಥಾನಗಳಲ್ಲಿ ಮುಂದೆ ಇರೋದು ನಂಗೆ ಅಷ್ಟು ಇಷ್ಟ ಆಗ್ತಾ ಇರಲಿಲ್ಲ. ಅಂದ್ರೆ ದೇವಸ್ಥಾನದಲ್ಲಿ ಹೆಂಗೆ ಕೆತ್ತನೆ ಮಾಡಿ ಶಾಸ್ತ್ರೋತ್ರವಾಗಿ ಇಡ್ತಾರೋ ಅದೇ ಲಿಂಗ ಬೇಕು ಅಂತ. ಮನೆ ಆಂಟಿಗೆ ಹೇಳಿದ್ದೆ, ಫೋನ್ ಮಾಡಿದೆ ಆಂಟಿ ಅವ್ರಿಗೆ. ಅವರು ಹೇಳಿದ್ರು ಇನ್ನ ಚಿಕ್ಕದ್ ಬೇಕಾದ್ರೆ ಮಾಡ್ಕೊಡ್ತೀನಿ, 3 months ವೆಯ್ಟ್ ಮಾಡಿ ಅಂದ್ರು. 7,000 ಏನೋ ಆಗುತ್ತೆ ಅಂತ ಹೇಳಿದ್ರು. ಆಮೇಲೆ ಸರಿ ಅಂತ ನಾನು ಗಿಫ್ಟ್ ಕೊಡಿಸ್ತೀನಿ ನಿಂಗೆ ಅದು ಅಂದೆ. ಇಲ್ಲ ನಾನು ನಿನಗೆ ಕೊಡಿಸ್ತೀನಿ, ನಿಂಗೆ ಇಷ್ಟ ಅಂತ. ಸೊ ಇಬ್ರು ಆಫ್ ಅಮೌಂಟ್ ಹಾಕೊಂಡು ತಗೊಳ್ತಾ ಇದೀವಿ. ಅದು ಲೈಫ್ ಲಾಂಗ್ ಅಂದರೆ ದೇವ್ರ ಮನೇಲೇ ಇರುತ್ತೆ ಅದು. ಅದೊಂದು ಮೆಮೊರೇಬಲ್ ನಮಗೆ. ನಂಗೆ ತುಂಬ ಖುಷಿ ಇದು ಕೊಡ್ತಾ ಇರೋದು ಗಿಫ್ಟು. ದೇವ್ರು ನಿಮ್ಗೆ ಇನ್ನೂ ಎಲ್ಲ ಒಳ್ಳೇದು ಮಾಡಲಿ. ವಿಶ್ ಯು ಮೆನಿ 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 ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಯಾವಾಗಲೂ ಖುಷಿಯಾಗಿರು, ಇನ್ನೂ ಚೆನ್ನಾಗಿರ್ಬೇಕು ನೀನು. ಐ ಲವ್ ಯು ಸೋ ಮಚ್. ಒಂದು ಫೋಟೋ ತೆಗೆದ್ಬಿಡಂಗೆ. ನೋಡಿ ಫ್ರೆಂಡ್ಸ್, ಇದೇ ಪರ್ಫ್ಯೂಮ್ ನಾನು ರಾಜುಗೆ ಕೊಟ್ಟಿದ್ದು. 2 ದಿವಸ ನಂತರ ಬಂತು. ಪರವಾಗಿಲ್ಲ, ನಾನು ಆಗಲೇ ರಾಜುಗೆ ಕೊಟ್ಟೆ. ಸನ್ಗ್ಲಾಸ್ ಕೊಡ್ಸೋಣ ಅಂದ್ಕೊಂಡೆ, ರಾಜು ತೊಗೊಳ್ಲಿಲ್ಲ. ಸೊ ಹಾಗಾಗಿ ಪರ್ಫ್ಯೂಮ್ ಕೊಟ್ಟೆ. ಅದು ಧನ್ಯ ಗೊತ್ತಿರಲಿಲ್ಲ, ನಾನು ಹೇಳಿದ್ದೆ. ಪಾಪ ಅವರು ಪರ್ಫ್ಯೂಮೇ ತಂದು ಕೊಟ್ಟಿದ್ದಾರೆ ರಾಜುಗೆ. ಬಟ್ ರಾಜುಗೆ ಎರಡೂ ಇಷ್ಟ ಆಯಿತು. ನೋಡಿ, ನಮ್ಮ ಓನರ್ ಅಂಕಲ್ ಇದ್ದಾರಲ್ಲ, ಅವರ ಮಗಳು ಮತ್ತು ಅಳಿಯ ಇವರು. ಪಾಪ ಅವರು ಮೈಸೂರಿಗೆ ಹೋಗ್ಬೇಕಿತ್ತು. ಅಂದರೆ ಅವ್ರ ಅತ್ತೆ ಮನೆ ಮೈಸೂರಲ್ಲಿರೋದು. ಪಾಪ ನಮಗೋಸ್ಕರ ಅವರು ಹೋಗ್ದಲ್ಲೇ ಮಾರ್ನಿಂಗ್ ಹೋದ್ರೆ ಆಯಿತು ಅಂದ್ಬಿಟ್ಟು ಒಂದು ಸೆಲೆಬ್ರೇಷನಲ್ಲಿ ಭಾಗಿಯಾದರು. ತುಂಬ ಖುಷಿ ಆಯಿತು. ಸೊ ಎಲ್ಲರೂ ಹಾಗೆ ಫೋಟೋಸ್ ವೀಡಿಯೋಸ್ ಮಾಡ್ಕೊಂಡ್ವಿ. ಅದಾದ ನಂತರ ಕೂತ್ಕೊಂಡು ಹರಟೆ ಹೊಡ್ಕೊಂಡು ಕೂತಿದ್ವಿ. ಅದು ತುಂಬ ಚೆನ್ನಾಗಿ ಅನಿಸ್ತು ನನಗೆ. ಇಲ್ಲ ಫಸ್ಟ್ ಡಿಸ್ಕೋ ಹೋಗಿ ಚೆನ್ನಾಗಿದೆಯಾ? ಧನ್ಯ ಸ್ಟಾರ್ಟ್. ನಗುವ ನಯನ ಮಧುರ ಮೌನ ಬಿಡುವ ಹೃದಯ ಮಾತಿಗೆ ಹೊಸ ಭಾಷೆ ಇದು, ರಸ ಕಾವ್ಯವಿದು, ಇದ ಹಾಡಲು ಕವಿ ಬೇಕೆ. ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಮಾತಿಗೆ. ನಿಂಗಾಗಿ ಹೇಳುವೆ ಕತೆ ನೂರನು, ನಾನೆಂದು ನಗಿಸುವೆ ನಿನ್ನನು. ഇരുളല്ലോ കാണുವೆ തിരുനಗೆಯನು, ಕಣ್ಣಲ್ಲಿ ಹೊಚ್ಚೆದ್ದ ಹೊಂಗನಸನು. ಜೊತೆಯಾಗಿ ನಡೆವೆ ನಾ ಮಳೆಯಲು, ಬಿಡದಂತೆ ಹಿಡಿವೆ ಕೈಯನು. ಗೆಳೆಯ
ನೀನ್ ಮಾತ್ರ ಅಂಕಲ್ ಅಂಕಲ್ 1 ಸೆಕೆಂಡ್ ಮಾಡಿ ಅಂಕಲ್ ಪ್ಲೀಸ್ ಹಗ್ ಮಾಡಿ ಅದು ಹೋಯ್ತು ಆಯ್ತು. ಅಲ್ಲ ಪಪ್ಪಿ ಕೊಡಿ ಅಂಕಲ್ ಪಪ್ಪಿ ಕೊಡಿ ಅದು ಬಲವಂತ ಮಾಡ್ಕೊಡಿಸ್ಬೇಕು ಒಬ್ಬಳೆ ಮಗಳು ಕೊಡಲ್ಲ ಬೇಡ ಅಂತ ಆಯ್ತು, ಹೋಗ್ತೀನಿ. ಇವಾಗ ಸಾಂಗ್ ಅಂಕಲ್ ನಿಮ್ದು ಒಂದು ಸಾಂಗ್ ಅಯ್ಯೋ, ನಾವ್ ಯಾವ ಕಲ್ತಿಲ್ಲ. ಅಂಕಲ್ ಡ್ಯಾನ್ಸ್ ಅಂತ ಮಾಡಲ್ಲ ಸಾಂಗ್ ಹೇಳಿ ಯಾವ ಭಜನೆ ಹಾಡುಗಳು ಹೇಳ್ತಿದ್ವಿ ಅವು ಮಾತ್ರ. ಯಾವ್ದೇ ಹೇಳಿ ಪರವಾಗಿಲ್ಲ ಇಲ್ಲಿ ಯಾವ ಬರೋದಿಲ್ಲ ನಿಜವಾಗ್ಲೂ. ಪ್ರಾಮಿಸ್ ಇಲ್ಲ. ಜನಗಳ ಮನೆ ಹೇಳ್ಬಿಡಿ ಅರ್ಜೆಂಟಿಗೆ ಬರೋದ್ರೆ ಮೇಚುಗಳು ಬಹಳ ವರ್ಷದಿಂದ ಹೇಳ್ಕೊಟ್ಟಿದ್ರು, ಅದು ಜ್ಞಾಪಕ ಇತ್ತು, ಹೇಳ್ಬಿಟ್ಟು ಹೇಳ್ಬೋದು. ಬಾರೆ ಸಂತೆಗೆ ಹೋಗೋಣ. ಹೇಳಿ ಇವಾಗ ಅದನ್ನ ಹೇಳಿ ಬರ್ಬೇಕಲ್ಲಪ್ಪ. ಹೇಳಿ ಅಂಕಲ್ ನಿಮ್ पर्वत राजकुमारी शङ्करी पार्वती पालय मोदकरी अम्बा सर्वमनोहरि श्वेताम्बरधरे करुणाकरे अभयङ्करे गौरी 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 पर्वत राजकुमारी शङ्करी पार्वती पालय मोदकरी अम्बा कङ्कणनूपुरारविभूषणि पङ्कजमुखललिते सुभाषिणी सुभाषिणी श्रीकमलेश पदाम्बुज सेविनि मङ्गलकारिणि सम्भवाहिनि पर्वत राजकुमारी शङ्करी पार्वती पालय मोदकरी अम्बा अम्बा ತೆಲುಗು ಹೇಳೋಣ ಕನ್ನಡ ಬರಲ್ಲ ಅಷ್ಟೇ ಎರಡು ಲೈನ್ ಆದ್ರೂ ಹೇಳ್ಬೇಕು ಅಂಕಲ್ ಪಾಪ. ಅಷ್ಟೇನಾ ಹಿಂಗೆ ಹಾಡು ಹಾಡು ಒಂದು ಹಾಡು ಹಾಡು ಹಾಡದಿದ್ದರೆ ನನ್ನ ಹಾಡ ಕೇಳು ಉಸಿರು ಕಟ್ಟಿ ಹಾಡು ಈ ಹಾಡು ಉಸಿರು ನಿಂತರೆ ನಮಗೆ ನಷ್ಟ ನೋಡು ಒಂದೇ ಉಸಿರಂತೆ ಇನ್ನು ನಾನು ನೀನು ಬೇರೆ ಏನು ಬೇರೆ ಅಂದರೆ ಅರ್ಥ ಏನು ಕೋಗಿಲೆ ಉಸಿರಿನಲ್ಲಿ ಚಂದಿರನನ್ನು ಹಬ್ಬಕ್ಕೇನೋ ಅನಿಪಿದೆ ಅಷ್ಟೇ. ನಮ್ಗೆ ಅಷ್ಟೇ ಅನ್ಯೂನ್ವಾಗಿ ಎಲ್ಲ ಚೆನ್ನಾಗಿದ್ವಿ ನಾವು. ಸೊ ಯಾವುದೇ ರೀತಿ ಏನು ಬೇಜಾರ ಇಲ್ದಂಗೆ ಖುಷಿಯಾಗಿ ನಮ್ಗೆ ಅಷ್ಟೇ ಸಾಕು. ಗುಡ್ ಸಿಸ್ಟರ್ಸ್ ಆಕ್ಚುಲಿ. ಇವರು ಏನು ಎಕ್ಸ್ಪ್ರೆಸ್ ಮಾಡಲ್ಲ ಹೇಳೋದಲ್ಲ ಅವ್ರು ಎಕ್ಸ್ಪ್ರೆಸ್ ಮಾಡಲ್ಲ. ಇಬ್ರು ಒಂದೇ ಆಲ್ಮೋಸ್ಟ್. ಹೇಳು ಎಲ್ಲ ಹೇಳ್ಕೊಟ್ಟು ಏನ್ ಇಬ್ರು ಒಂದೇ ತರನೇ. ಇಬ್ರಲ್ಲಿ ಏನ್ ಡಿಫ್ರೆನ್ಸ್ ಏನಿಲ್ಲ. ಹಂಗೆ ನಿಮ್ ಲೈಫ್ ಅಂದ್ರೆ ಅಷ್ಟೇ. ಅಪ್ಪ ಅಮ್ಮ ಮಾಮೂಲಿ ಜೀವನ ಅದು ಗೊತ್ತಲ್ಲ, ಕಷ್ಟಪಟ್ಟಿರೋದು ಜೀವನ ಪೂರ್ತಿ ಕಷ್ಟನೇ ಅದು. ಆ ಕಷ್ಟನ ನೋಡ್ಕೊಂಡು ಎಲ್ಲರೂ ಮೂವಾರನ್ನ ಹೊಲಿಸಿ ಅವ್ರಿಗೆ ಮದುವೆ ಮಾಡಿ ನನ್ನ ಲೈಫ್ ಸೆಟಲ್ ಮಾಡಿ ಇವಾಗ ಒಂದು ಸ್ವಲ್ಪ ನೆಮ್ಮದಿಯಾಗಿ ಇರಲಿ ಅಂತ ಅಂದರೆ ಅದನ್ನು ನೆಮ್ಮದಿಯಾಗಿರಲ್ಲ. ಅವರು ಏನೋ ಒಂದು ಕೆಲಸ ಮಾಡ್ತಾನೆ ಇರಬೇಕು ಲೈಫಲ್ಲಿ. ಅದು ನಾವು ಹೇಳಿತ್ತು ಅಂಗನವಾಡಿ ಆದಮೇಲೆ ನಾನು ಏನು ಕೆಲಸ ಇಟ್ಕೊಳ್ಳಲ್ಲ ಅಂತ ಅಂದ್ಬಿಟ್ಟು ಇವಾಗ ಇನ್ನೂ ಜಾಸ್ತಿ ಆಗಿದೆ ಅದು. ಹಳ್ಳಿ ಲೈಫ್ ಅಷ್ಟೇ. ಅದು ಸೊ ಇಟ್ ವಾಸ್ ನೈಸ್ ಅಂತ ಅಷ್ಟೇ. ನಾಟ್ ಮೋರ್ ದೆನ್ ದಟ್. ಡ್ರೆಸ್ ಆದ ಹಿಂಗೆ ಆಂಟಿ. I love you. ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು ಟು. ಮಾಡ್ತಾ ಇರ್ತಾನೆ ಏನಿಲ್ಲ, ಕೋಪ ಒಂದು ಮಾಡ್ಕೋಬೇಡ ಅಂತ ಹೇಳ್ತೀನಿ ಅಷ್ಟೇ. ನೆಮ್ಮದಿ ಏನು ಸಮಾಧಾನ ಸಣ್ಣ ಪುಟ್ಟ ಕೆಲ ಕೋಪ ಮಾಡ್ಕೋಬಾರ್ದು. ಥ್ಯಾಂಕ್ ಯು. ರಾಜು ಬಗ್ಗೆ ಹೇಳ್ಬೇಕು ಅಂದರೆ ತುಂಬ ಪೇಷನ್ಸ್ ಇದೆ. ಆ್ಯಕ್ಚುಲಿ ನಾನು ಒಂದು ಲೆಟರ್ ಬರೆದಿದ್ದೆ, ಲೆಟರ್ ಬರ್ತೇ ಬಿಟ್ಟಿದ್ದೀನಿ, ಅದೆಲ್ಲ ಇದೆ ಗಿಫ್ಟ್. ಪೇಪರಲ್ಲಿ ನನಗೆ ಯಾವಾಗಲೂ ಒಂದ್ಸಲ ಲೆಟರ್ ಕೊಟ್ಟಿದ್ದೆ. ವೆರಿ ಬಿಗಿನಿಂಗ್ ಇದೆ ಬುಕ್. ಮದುವೆ ಆದ್ಮೇಲೆ ಮದುವೆ ಮುಂಚೆನ ಹೇಳ ನಾನು ಓದ್ಲಾ ಇದನ್ನ ಪರ್ಸ್ನಲ್ ಆದ್ರೂ ಓದ್ತೀನಿ. ಮೈ ಡಿಯರ್ ಹಸ್ಬೆಂಡ್, ನಾನು ನಿನ್ನ ಪ್ರೀತಿಯ ಕೋಪದ ಹೆಂಡತಿ ಶ್ವೇತಾ. ಡಿಯರ್ ರಾಜು, ನಾನು ನಿನ್ನ ರಾಜು ಅಂತ ಕರೆಯೋಕ್ಕಿಂತ ಬುಜ್ಜ, ಬುಜ್ಜಿ, ಅಮ್ಮು, ಮುದ್ದು ಅಂತ ಕರೆಯೋದೇ ನಂಗೆ ಇಷ್ಟ, ಸಮಾಧಾನ ಕೂಡ. ನನಗೆ ನೀನು ಬೇರೆ ನಾನು ಬೇರೆ ಅಂತ ಯಾವಾಗಲೂ ಅನಿಸಿಲ್ಲ.
ಕುತ್ಕೊಳ್ಬೋದು ಶ್ವೇತಾ. ಯಾಕಂದರೆ ನಾನು ಒಬ್ಬಳೇ ಇದ್ದಾಗ ಎಷ್ಟು ಫ್ರೀಯಾಗಿರ್ತೀನೋ ಅಷ್ಟು ಫ್ರೀಯಾಗಿ ನಿನ್ನ ಜೊತೆ ಇರ್ತೀನಿ. ನಾನು ನಿನ್ನ ತುಂಬ ಪ್ರೀತಿ ಮಾಡ್ತೀನಿ. ನೀನು ನನಗೆ ತುಂಬ ಪ್ರೀತಿ, ಸ್ವಾತಂತ್ರ್ಯ, ನಂಬಿಕೆ ಎಲ್ಲನೂ ಕೊಟ್ಟಿದ್ಯಾ. ನಾನು ನನ್ನ ಫ್ರೆಂಡ್ ಜೊತೆ ಎಲ್ಲಾದರೂ ಹೋಗ್ಬಾ ಅಂತ ಕಳಿಸ್ತೀಯ. ಎಷ್ಟು ದಿವಸ ಆದರೂ ನನ್ನ ಕೇಳಲ್ಲ ನೀನು. ಅಷ್ಟು ನಂಬಿಕೆ ಇದೆ ನನ್ನ ಮೇಲೆ ನಿನಗೆ. ಅದು ನಂಗೆ ತುಂಬ ಹೆಮ್ಮೆ ಅನಿಸುತ್ತೆ, ಖುಷಿ ಕೂಡ ಆಗುತ್ತೆ. ಕೆಲವರು ಹಸ್ಬೆಂಡ್ಸ್ ಎಲ್ಲೂ ಕಳಿಸಲ್ಲ ಹೆಣ್ಮಕ್ಳನ್ನ, ಫ್ರೀಯಾಗಿ ಬಿಡಲ್ಲ, ನಂಬಿಕೆನೂ ಇರಲ್ಲ. ಬಟ್ ನನಗೆ ನನ್ನ ಗಂಡ ಪ್ರೀತಿಗೆ ನಾನು ಜಾಸ್ತಿ ನಂಬಿಕೆ ಕೊಟ್ಟಿದ್ದಾನೆ. ಅದು ನಂಗೆ ತುಂಬ ಖುಷಿ. ನಮ್ಮಿಬ್ಬರ ಬಾಳಲ್ಲಿ ಒಂದು ದೊಡ್ಡ ಕೊರತೆ ಇದೆ, ಆದರೂ ಅದನ್ನೆಲ್ಲ ನಾವು ದಾಟಿ ಇಲ್ಲಿವರೆಗೂ ಬಂದಿದ್ದೀವಿ. ಇವತ್ತು ನಿನ್ನ 40ನೇ ವರ್ಷದ ಹುಟ್ಟುಹಬ್ಬ. ನಿನಗೆ ಹುಟ್ಟುಹಬ್ಬದ ಶುಭಾಶಯಗಳು. ಆ ದೇವರು ನಿನ್ನ ಎಲ್ಲ ಆಸೆಗಳನ್ನು ಈಡೇರಿಸಲಿ. ಹಾಗೆ ನಿನಗೆ ಆರೋಗ್ಯ, ಭಾಗ್ಯ, ಆಯುಷ್ಯು, ಐಶ್ವರ್ಯ ಕೊಟ್ಟು ಕಾಪಾಡಲಿ. ನನಗೆ ನಿನ್ನಲ್ಲಿ ಇಷ್ಟ ಆಗೋ ಗುಣ ಅಂದರೆ ತಾಳ್ಮೆ, ನೀನು ತೋರಿಕೆ ಇಲ್ಲದ ಪ್ರೀತಿ. ಯಾರ ಮುಂದೆ ತೋರಿಸ್ಬೇಕು ಅಂತ ಇಲ್ಲ, ಅವ್ನು ಇನ್ಸೈಡಲ್ಲಿರುತ್ತೆ. ಈವನ್ ಅವ್ರ ಪೇರೆಂಟ್ಸ್ ಮೇಲಾಗಲಿ, ಸಿಸ್ಟರ್ಸ್ ಮೇಲಾಗಲಿ ಎಲ್ಲನೂ ಅಷ್ಟೇ, ಅವನು ಎಕ್ಸ್ಪ್ರೆಸ್ ಮಾಡಲ್ಲ. ನಿನ್ನ ನಗು ನಂಗೆ ತುಂಬ ಇಷ್ಟ. ನಿನ್ನ ನೀಟ್ನೆಸ್ಸು ಅಂದರೆ ನನಗೆ ಕೆಲವೊಂದು ವಸ್ತು ಅಲ್ಲಲ್ಲೇ ಇಡಬೇಕು. ತುಂಬ ನೀಟೇನಲ್ಲ, ಬಟ್ ಕೆಲವೊಂದು ವಸ್ತು ನಂಗೆ ಅಲ್ಲೇ ಇರಬೇಕು. ಅದನ್ನ ಅವ್ನು ಮೇಂಟೈನ್ ಮಾಡ್ತಾನೆ. ಅದು ನಂಗೆ ತುಂಬ ಇಷ್ಟ ಆಗುತ್ತೆ. ಏನೇ ಆದರೂ ಹಿಗ್ಗಲ್ಲ, ತಗ್ಗಲ್ಲ. ದುಡ್ಡಿರಲಿ, ದುಡ್ಡಿಲ್ದಲೇ ಇರಲಿ, ಶ್ರೀಮಂತ ಆಗಲಿ, ಬಡವರಾಗಲಿ, ಎಲ್ಲರನ್ನೂ ಸಮಾನವಾಗಿ ನೋಡ್ತಾನೆ. ಅದು ನಂಗೆ ತುಂಬ ಇಷ್ಟ. ದುಡ್ಡಿನ ಅಹಂ ಯಾವತ್ತೂ ತೋರಿಸಿಲ್ಲ ರಾಜು ನನ್ನ ಹತ್ರ. ಬಡವರು, ಶ್ರೀಮಂತರು ಅಂತ ನೋಡದೆ ಎಲ್ಲರನ್ನೂ ಸಮಾನವಾಗಿ ನೋಡೋದು ನಂಗೆ ತುಂಬ ಇಷ್ಟ. ನಿನ್ನ ತಂದೆ ತಾಯಿ ಮೇಲೆ ಇಟ್ಟಿರೋ ಪ್ರೀತಿ, ಆ್ಯಕ್ಚುಲಿ ಅವನಿಗೆ ತುಂಬ ಪ್ರೀತಿ. ಅವ್ರ ಅಪ್ಪ ಅಮ್ಮನ ಬಗ್ಗೆ ನಾನು ಏನೋ ಮಾತಾಡಿದ್ರೆ ಅವ್ನಿಗೆ ಫಸ್ಟ್ ಕೋಪ ಬರೋದು ಅದೇ ವಿಷಯಕ್ಕೆ. ಆದರೆ ಅವ್ನಿಗೆ ಅಷ್ಟು ಪ್ರೀತಿ ಇರೋದೇ ನನಗೆ ಖುಷಿ. ಅಂದರೆ ಅಪ್ಪ ಅಮ್ಮನ ಅಷ್ಟು ಪ್ರೀತಿಸ್ತೇನೆ ಅಂದರೆ ಹೆಂಡ್ತಿನ ಅಷ್ಟು ಪ್ರೀತಿಸ್ಬೋದು ಅಂತ ನಾನು ಅನ್ಕೊತೀನಿ ಒಳಗಡೆನೆ, ಯಾವತ್ತೂ ಹೇಳಲ್ಲ. ಯಾರು ಏನೇ ಹೇಳಿದ್ರು ಸಂಬಂಧಕ್ಕೆ ಬೆಲೆ ಕೊಟ್ಟು ಅವರ ಮಾತನ್ನು ಸಹಿಸಿ ಏನೂ ಹೇಳೋದೇ ಇರೋದು. ಅಂದರೆ ಅವ್ನು ಯಾರಾದರೂ ಏನಾದಂದರೆ ನಾನು ತಕ್ಷಣ ರಿಟರ್ನ್ ಅವ್ರಿಗೆ ಕೊಟ್ಬಿಡ್ತೀನಿ, ಹೇಳ್ಬಿಡ್ತೀನಿ. ಆದರೆ ಅವ್ನು ಹೇಳಲ್ಲ, ಸಂಬಂಧ ಹಾಳಾಗುತ್ತೆ, ಹೇಳೋದೆಷ್ಟೊತ್ತು ಅಂತ ಆ ಥರ ಇರ್ತಾನೆ. ಅದು ಕೂಡ ನನಗಿಷ್ಟ. ಆದರೆ ಕೆಲವೊಂದು ಸಲ ಹೇಳ್ಬೇಕು ಅಂತ ನಾನು ಅವನಿಗೆ ಹೇಳ್ತೀನಿ, ಯಾಕೆಂದರೆ ಅದು ಹಂಗೆ ಮುಂದೆ ಹಂಗೆ ಕಂಟಿನ್ಯೂ ಆಗ್ತಾ ಇರುತ್ತದೆ. ನಿಮ್ಮ ತೋರಿಕೆ ಇಲ್ಲದ ಜೀವನ ಏನರಲ್ಲ ಆಂಟಿ, ಏನೇ ಆಗಲಿ ಏನೋ ಒಂದು ತೋರಿಸ್ಕೋಬೇಕು ಅನ್ನೋದೇ ಇಲ್ಲ. ನನಗೆ ಅದೇ ತುಂಬ ಇಷ್ಟ ಅವನ ಬಗ್ಗೆ. ಇನ್ನೂ ತುಂಬ ಇದೆ. ಹಾಗೆ ಇಷ್ಟ ಆಗದೆ ಇರೋದು ಹೇಳ್ತೀನಿ, ಸಾಧ್ಯವಾದರೆ ಸರಿಪಡಿಸ್ಕೊ. ನನಗೆ ಇರಿಟೇಟ್ ಮಾಡೋದು ಫಸ್ಟ್ ಅಂದರೆ ಇರಿಟೇಟ್ ಮಾಡೋದ್ರಲ್ಲಿ ನನ್ನ ಲೈಫಲ್ಲೇ ರಾಜುನೇ ಫಸ್ಟ್. ನಾನು ಏನು ಹೇಳ್ತೀನೋ ಅದು ಮಾಡ್ದಂಗಿರೋದು, ಅದೇ ಮಾಡೋದು. ಮಾಡ್ತೀನಿ, ಏನು ಮಾಡ್ತೀಯ ಅಂತ ಇರಿಟೇಟ್ ಮಾಡ್ತಾ ಇರ್ತಾರೆ. ನನಗೆ ಅವಾಗ ಕೋಪ ಬಂದ್ಬಿಡುತ್ತೆ. ಅದನ್ನು ಸ್ವಲ್ಪ ಕಮ್ಮಿ ಮಾಡ್ಕೊ. ಮನೇಲಿದ್ದರೂ ಮಧ್ಯಾಹ್ನ ಊಟ ಮಾಡದೇ ಇರೋದು. ಮನೇಲಿದ್ರೆ ನೀವು ಎಂಥ ಊಟ ಮಾಡಿ, ನಾನ್ ವೆಜ್ ಆದರೆ ಮಾತ್ರ ಊಟ ಮಾಡ್ತಾನೆ, ಬೇರೆ ಏನೇ ಅಡುಗೆ ಮಾಡಿಟ್ರು ಊಟ ಮಾಡಲ್ಲ. ಮಗುಗೆ ಹೇಳ್ದಂಗೆ ಊಟ ಮಾಡಬೇಕು, ತಿನ್ನಿಸ್ಬೇಕು, ಇಲ್ಲಾಂದರೆ ಬಲವಂತ ಮಾಡಬೇಕು, ಕೋಪ ಮಾಡ್ಕೋಬೇಕು. ಮುಖ್ಯವಾಗಿ ಹಿಂದೆ ನಡೆದಿರೋದನ್ನು ಮಾತನಾಡೋದೇ ಮರೆತು ಮಾತನಾಡೋದು. ಹಿಂದೆ ಏನು ಮಾತಾಡಿರ್ತೀನೋ ಏನೂ ನೆನಪಿರಲ್ಲ. ಆದರೆ ನನಗೇನು ಸುಳ್ಳು ಹೇಳ್ತಾ ಇದ್ದಾನೇನೋ ಅನಿಸ್ಬೇಕು, ಆದರೆ ಅವ್ನು ಸುಳ್ಳು ಹೇಳಲ್ಲ, ಏನೂ ನೆನಪಿಟ್ಕೊಂಡಿರಲ್ಲ. ಬರೇ ನನ್ನ ಮೇಲೆ ಹಾಗೆ ಹಿಂಗೆ, ನಾನು ಹಂಗೆ ಹೇಳಿದ್ದೆ ಹಿಂಗೆ ಹೇಳಿದೆ ಆ ಥರ ಹೇಳೋದು. ಫಸ್ಟ್ ನೆನಪಿಟ್ಕೋಬೇಕು. ನೀನು ಏನೂ ನೆನಪೇ ಇರೋಲ್ಲ. ಕೆಲವೊಂದು ವಿಷಯದಲ್ಲಿ ಅಲ್ಲ 100% ಅದು ಅವ್ರ ಅಮ್ಮ ಬಂದಿರೋದೇ ಮರ್ತೋಗಿದ್ದಾನೆ ನೋಡಿ ಆಂಟಿ. ಆ ಮನೆಯಲ್ಲಿ ಹೆಂಗೆ ಮರೆಯೋಕ್ಕೆ ಸಾಧ್ಯ ಅಲ್ವಾ ಅಂತವನ್ನೆಲ್ಲ. ಕೆಲವೊಂದು ವಿಷಯಗಳು ಆಫೀಸಲ್ಲಿ ಇಂಪಾರ್ಟೆಂಟ್ ಇರುತ್ತೆ. ಮೊನ್ನೆ ತಿರುಪತಿ ಪ್ರಸಾದ ಬಂದರೆ 2 ದಿವಸ ಆದಮೇಲೆ ತೆಗೆದಿಟ್ಟಿದ್ದಾನೆ. ಅಷ್ಟು ಮರು ಕೆಲವೊಂದು ವಿಷಯದಲ್ಲಿ ಏನು ನೆನ್ಪಿಟ್ಕೊಳಲ್ಲ. ಅದು ಫಸ್ಟ್ ನೆನ್ಪಿಟ್ಕೋಬೇಕು, ಇಲ್ಲಾಂದ್ರೆ ಮಾತಾಡೋದು ಇದು ಮಾಡಬೇಕು. ಅಂದರೆ ನಾನು ಹಂಗೆ ಹೇಳಿದೆ ಹಿಂಗೆ ಹೇಳಿದೆ ಬಗ್ಗೆ ಭಾಳ ಯೋಚನೆ ಮಾಡ್ಬೇಕಾರೆ ಅಂತವಲ್ಲ ಮರೀತಾರೆ. ಇಲ್ಲ ಅಂಕಲ್, ನೆನ್ಪಿಟ್ಕೋಬೇಕು. ಪ್ರತಿಯೊಂದು ನೆನ್ಪಿಟ್ಕೋಬೇಕು ಲೈಫಲ್ಲಿ. ಕೆಲವೊಂದು ವಿಷಯದಲ್ಲಿ ತಾಳ್ಮೆ ಇರಲ್ಲ. ಫಾರ್ ಎಕ್ಸಾಂಪಲ್ ತಾಳ್ಮೆ ಜಾಸ್ತಿ ಅಂತ ಹೇಳಿದ್ರೆ ತಾಳ್ಮೆ ಇರಲ್ಲ. ಏನಂದ್ರೆ ಇವಾಗ ನಾನು ಅಲ್ಲಿ ಸಿಂಕ್ ಹತ್ರ ಏನೋ ಮಾಡ್ತಿರ್ತೀನಿ, ನೀನು ಹೋಗ್ಬಿಡ್ತಾಳೆ ಅಂತ ಫಾಸ್ಟಾಗಿ ಹೋಗ್ಬಿಟ್ಟು ಕೈ ತೊಳ್ಕೊಳೋದು. ಅದು ಸ್ವಲ್ಪ ತಾಳ್ಮೆ ಕಲ್ತ್ಕೋಬೇಕಂತವಲ್ಲ. ಆಮೇಲೆ ಏನಾದ್ರು ಹೇಳ್ತಾ ಇರ್ತೀನಿ, ಇವಾಗ ಆಚೆ ಹೋದ್ರೆ ಹಂಗಾಗುತ್ತೆ, ಕೇಳಲ್ಲ, ಹೋಗ್ಬಿಡೋದು. ನಾವು ಎಷ್ಟು ಕೆಲಸ ಮಾಡಿ ಸುಸ್ತಾಗಿರುತ್ತೆ, ಒಂಚೂರು ಅವಾಗಲೇ ಹೋಗ್ಬಿಡೋದು. ಆ ಥರ ಎಲ್ಲ ಮಾಡಬಾರ್ದು. ಅದ್ರಲ್ಲಿ ಸ್ವಲ್ಪ ತಾಳ್ಮೆ ಇಟ್ಕೋಬೇಕು. ಹೆಚ್ಚು ಮಾತಾಡಲ್ಲ, ಇದು ನನ್ಗೆ ಫಸ್ಟು ಇಷ್ಟ ಇಲ್ಲ. ಮಾತಾಡಲ್ಲ, ನಂಗೆ ಒಂಟಿತನ ಕಾಡುತ್ತೆ, ಸ್ಟ್ರೆಸ್ ಫೀಲ್ ಆಗುತ್ತೆ ಅಂದರೆ ಅದು ನೀನು ಮಾತಾಡ್ದಲ್ಲೇ. ಆಮೇಲೆ ಮೊಬೈಲು ಟಿವಿ ನೋಡೋದು. ಮೊಬೈಲು ಟಿವಿ ಲ್ಯಾಪ್ಟಾಪ್ ಯಾವಾಗಲೂ ಕಣ್ಣು ಬ್ಯುಸಿ ಇರ್ಬೇಕು. ಹಿಂಗೆ ನೋಡಲ್ಲ. ನಾನು ಏನೋ ಮಾತಾಡಿದ್ರು
ಅಷ್ಟೇ. ನಮಗೆ ಐ ಕಾಂಟ್ಯಾಕ್ಟ್ ಇರ್ಬೇಕು ಮಾತಾಡಬೇಕು ಅಂದರೆ, ಅದು ಮಾಡಲ್ಲ. ಆಮೇಲೆ ನನ್ನ ಚಿಕ್ಕ ಫೀಲಿಂಗ್ಸ್ನ ಅರ್ಥ ಮಾಡ್ಕೊಳಲ್ಲ. ನನಗೆ ಆ್ಯಕ್ಚುಲಿ ಸಣ್ಣ ಸಣ್ಣದ್ರೆ ಹೆಣ್ಮಕ್ಳಿಗೆಲ್ಲ ಅಷ್ಟೇ ಅಲ್ವಾ ಧನ್ಯ, ಸಣ್ಣ ಸಣ್ಣದ್ರಲ್ಲೇ ಖುಷಿ. ಆ ಫೀಲಿಂಗ್ಸ್ನ ಅವ್ರು ಅರ್ಥ ಮಾಡ್ಕೊಳಲ್ಲ. ದೊಡ್ಡದೇ ಅಂತಾರೆ, ನಮ್ಗೆ ದೊಡ್ಡದಲ್ಲ, ಸಣ್ಣ ಸಣ್ಣ ಫೀಲಿಂಗ್ಸ್ ಇರುತ್ತೆ, ಅದನ್ನು ಅರ್ಥ ಮಾಡ್ಕೊಳಲ್ಲ. ಉತ್ಸಾಹ ಕಮ್ಮಿ, ಆಪ್ಷನ್ ಇಲ್ಲ. ಉತ್ಸಾಹ ಕಮ್ಮಿ ಇರಬಾರ್ದು, ನಾವು ಉತ್ಸಾಹ ತೊಗೊಂಡೇ ಜೀವನ ಮಾಡಬೇಕು. ಏನು ಮಾಡೋಕ್ಕಾಗಲ್ಲ, ದೇವ್ರು ಕೊಟ್ಟಿರೋ ಒಂದು ಜೀವನ. ಆ ಥರ ಜಾಸ್ತಿ, ಆ ಥರ ಮಾಡಬೇಡ. ಇಷ್ಟು ನೆಗೆಟಿವ್. ನಾವಿಬ್ಬರು ಜೀವನ ಸ್ಟಾರ್ಟ್ ಮಾಡಿ 13 ವರ್ಷ ಆಯಿತು. ಇಷ್ಟು ವರ್ಷದಲ್ಲಿ ಎಷ್ಟು ಸಿಹಿ ಕಹಿ ಘಟನೆಗಳು ನಡೆದಿವೆ. ಸುಮಾರು ಜಗಳ ಮಾಡಿದ್ದೀವಿ, ಜಗಳ ಆಡಿದ್ದೀವಿ, ಎಲ್ಲ ಮಾಡಿದ್ದೀವಿ. ಆದರೆ ಏನೇ ಆದರೂ ಅವ್ನು ನನ್ನ ಬಿಡಲ್ಲ, ನಾನು ಅವನು ಬಿಡಲ್ಲ. ಆ ಗಟ್ಟಿತನ ಇದೆ, ಅದು ನನಗೆ ಖುಷಿ ಇದೆ. ಅದೆಲ್ಲದರ ಜೊತೆಲಿ ನಮ್ಮ ಜೀವನ ಸರಿಯಾದ ರೀತಿಯಲ್ಲಿ ಸಾಗ್ತಾ ಇದೆ. ಇನ್ನೂ ಪ್ರೀತಿಯಿಂದ, ಉತ್ಸಾಹದಿಂದ, ಸಂತೋಷದಿಂದ ನಮ್ಮ ಜೀವನದಲ್ಲಿ ಬರುವ ಅಡೆತಡೆಗಳನ್ನು ದಾಟಿ ಮುಂದಿನ ಜೀವನವನ್ನು ಮಾಡೋಣ. ನಮ್ಮ ಖುಷಿಯನ್ನು ನಾವೇ ಹುಡುಕಬೇಕು, ಪಡೆಯಬೇಕು. ಸಾಧ್ಯವಾದರೆ ಬೇರೆಯವರಿಗೆ ಒಳ್ಳೆಯದನ್ನು ಮಾಡುತ್ತಾ ಸರಿಯಾದ ರೀತಿಯಲ್ಲಿ ಜೀವನವನ್ನು ಮಾಡೋಣ. ಒನ್ಸ್ ಅಗೇನ್ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಮೈ ಡಿಯರ್ ಬುಜ್ಜಿ ಮುದುಕಂದ. ಆಲ್ವೇಸ್ ಬಿ ಹ್ಯಾಪಿ, ಬಿ ಗುಡ್, ಡೂ ಗುಡ್. ಯುವರ್ ಲವ್ಲಿ ವೈಫ್ ಶ್ವೇತಾ SN. ನೀರು ಕೊಡಿ ಕೊಡ್ಲಿ ಕೊಡೋದೊಂಥರ ಚಂದ. ಹೇಳಿ ಅಂಕಲ್ ಆಂಟಿ ಬಗ್ಗೆ. ನೀವು ನಮ್ ಕಡೆ ನೋಡ್ಲೇಬೇಡಿ, ಫೀಲಿಂಗ್ಸ್ ಐ ಕಾಂಟ್ಯಾಕ್ಟ್ ಇರ್ಬೇಕು. ಲವ್ ಯು ಅಂತ ಹೇಳಿ ಅಂಕಲ್. ಅದೇ ಲವ್ ಯು ಅಲ್ಲಿ ಮುಡಿಸ್ಬೇಕ್ರ? ನಾನು ಫಸ್ಟು ಇವ್ರನ್ನ ಮದುವೆ ಆಗೋಕ್ಕಿಂತ ಮುಂಚೆ ನಾನು ಎಲ್ಲೂ ನೋಡಿರಲಿಲ್ಲ, ಮಾತಾಡ್ಸಿಲ್ಲ. ನಮ್ಮೂರಿಗೂ ಇವ್ರಿಗೂ 3 ಕಿಲೋಮೀಟ್ರ್. ನಾನು ಯಾವ ಇದು ಮಾಡಿದ್ರು ಇವ್ರ ಮನೆಗೆ ಹೋಗ್ತಿದ್ದೆ. ಕ್ರಿಕೆಟ್ ಮ್ಯಾಚ್ ಇತ್ತು ಒಂದು ಸಾರಿ, ಅನಿಲ್ ಕುಂಬ್ಳೆ ಅವ್ರದ್ದು ಒಳ್ಳೆ ಟೈಮ್ ಅದು, ಯಾವುದೋ ಒಂದು ಸೌತ್ ಆಫ್ರಿಕನ್ ಮ್ಯಾಚು. ಅವಾಗ ನಮ್ಮೂರಿಂದ ಕರೆಂಟ್ ಹೋಗ್ಬಿಡ್ತು ನಮ್ಮೂರಿಗೆ. ಅಲ್ಲಿ ಹೋದ್ವು. ಆದ್ರೆ ಅವ್ರ ಮನೆ ಒಂದು ಕಟ್ಟೆ ಇತ್ತು. ನಾವು ಆ ಜಗಲಿ ಮೇಲೆ ಹೋಗಿ ಕಟ್ಟವೇ ಮೇಲೆ ಬರ್ರಿ ಅನ್ನೋದು ಇವ್ರಪ್ಪ. ನಾನು ಅಲ್ಲೇ ಇಲ್ಲ ಕಣಜ್ಜಿ, ಇಲ್ಲೇ ನನಗೆ ಇಷ್ಟ ಅಂತ ಕುತ್ಕೊಂಡು ಹುಡುಗನ ಕರ್ಕೊಂಡು ಹೋಗಿ. ಬಟ್ ನಾನು ಮದುವೆ ಆದ ಎಂಗೇಜ್ಮೆಂಟ್ ಮಾತುಕತೆಗೆ ಹೋಗೋ ದಿವಸ ನಾನು ಹೋಗಿರಲಿಲ್ಲ. ನಂದೇನಂದ್ರೆ ಹಿರಿಯರು ಒಪ್ಪಿದ್ರೆ ಮುಗೀತು ಅನ್ನಂಗೆ. ಅವಾಗ ಅವ್ರು ಯಾಕಂದ್ರೆ ಹುಡುಗ ಯಾಕೋ ಬಂದಿಲ್ಲ ಅಂತೇಳಿ ಇವ್ರ ಅಜ್ಜಿ ನನ್ನ ಕರೆಸಿದ್ರು. ಅವಾಗ ಅಲ್ಲ ಇವರೆಲ್ಲ ಹೋಗಿ ಹಿರಿಯರೆಲ್ಲ ಹೋಗಿ ಊಟ ಮಾಡೋ ಟೈಮಿಗೆ ನನ್ನ ಕರೆಸಿದ್ರು. ಅವಾಗ ನಾನು ಹೋಗಿ ನೋಡಿದ್ದು ಅಷ್ಟೇ. ಅಂದರೆ ಅವ್ನು ಯಾರು ಏನಂತ ಸುಮ್ಮನೆ ನೋಡಲಿಲ್ಲ, ಹೋದ್ವಿ, ಕರೆದ್ರು, ಊಟ ಮಾಡಿದ್ರು. ಯಾಕಂದ್ರೆ ಇವ್ರ ಮನೆಗೆ ಒಂದು 50-60 ಜನ, ಎಲ್ಲರನ್ನ ಹಾಕನ್ಬೇಕು, ಎಲ್ಲರನ್ನ ಚಿಕನ್ ಅನ್ಬೇಕು. ಯಾರಂತ ಕೊನೆಗೆ ಸ್ವಲ್ಪ ದಿನ ಆದ್ಮೇಲೆ ಗೊತ್ತಾಗಿತ್ತು. 70-80 ಜನ. ಅವ್ರು ಬರ್ತಾರೆ, ಇವ್ರು ಬರ್ತಾರೆ. ಯಾರಂತ ನಮಗೆ ಗೊತ್ತಾಗಿದೆ ಒಂದು ತಿಂಗಳಾದ್ಮೇಲೆ. ಇವ್ರು ಯಾರು ಅಂತ. ಸುಮ್ಮನೆ ಎಲ್ಲರೂ ನಾವು ಚೆನ್ನಾಗಿದ್ರೆ ಅಂತೀವಿ. ಅಂದರೆ ಅಷ್ಟು ದೊಡ್ಡ ಫ್ಯಾಮಿಲಿ. ನಾನು ಆಮೇಲೆ ಒಂದು ಸಾರಿ ಮಾತ್ರ ಇವರು ನಮ್ಮನ್ನು ಪರೀಕ್ಷೆ ಮಾಡೋಕೆ ಒಂದು ಫೋನ್ ಮಾಡಿದ್ರು. ಇವರು ತುರ್ನೂರಾಗೆ ಅಯ್ಯನ್ ಗೌಡ್ರ ಮನೆಗೆ ಇದಾರಂತೆಲ್ಲ ಹೆಂಗೆ ಅಂತೇಳಿ ಇವರು ಲ್ಯಾಂಡ್ಲೈನ್. ನಮ್ಮೂರಾಗ ಒಂದು ಲ್ಯಾಂಡ್ಲೈನ್, ನಮ್ಮದು ಅಲ್ಲ 3 ಫೋನ್ ಇದ್ವು ನಮ್ಮೂರಲ್ಲಿ. 3ನೇ ಫೋನ್ ನಾವು ಹಾಕ್ಸ್ಕೊಂಡಿದ್ವಿ, ಲ್ಯಾಂಡ್ಲೈನ್. ಇವ್ರು ಫೋನ್ ಮಾಡ್ಬಿಟ್ಟೆ, ಮತ್ತೇನಪ್ಪ ಅಯ್ಯನ್ ಗೌಡ್ರ ಮನೆಗೆ ಹುಡುಗರದಾರಂತೆಲ್ಲ ಹೆಂಗೆ ಅಂತ. ಭಾಳ ಒಳ್ಳೆ ಜನ ಅವರು. ನಾನು ಹೇಳಿದೆ ಫೋನ್ನಲ್ಲಿ, ನನಗೆ ಹೋಗ್ತು ಇವ್ರು ಯಾರು ಕೇಳಿದ್ರು, ಕುತ್ಕೊಂಡು ಯಾರು ಮಾಡಿದ್ದಾರೆ. ತುಂಬ ಒಳ್ಳೆ ಜನ. ಯಾಕಂದ್ರೆ ನಾವು ಇರೋ ಫ್ಯಾಕ್ಟ್ ಹೇಳೋದು ನಾವು ಯಾವಾಗಲೂ. ಇಲ್ಲ ಅವಾಗ ಗೊತ್ತಿಲ್ಲಲ್ಲ, ನಮಗೇನು ಗೊತ್ತು. ಕೇಳಿದಾರೆ ಇವ್ರು ಸುಮ್ಮನೆ ಹೆಂಗೆ ಪ್ರಪೋಸಲ್ ಇದ್ದಾರೆ. ನಾವು ಅದಾದಮೇಲೆ ಒಂದು ಸಾರಿ ರಿಂಗ್ ಸೈಜ್ ಕೊಡ್ಬೇಕಾದ್ರೆ ಒಂದು ಸಾರಿ ಫೋನ್ ಮಾಡಿ ಅದು ರಿಂಗ್ ಸೈಜ್ ಕೇಳಿದ್ದೆ. ಅದಾದಮೇಲೆ ಜೀವನಗಳಲ್ಲಿ ಹೋರಾಟ ಮಾಡ್ಕೊಂಡು ಬಂದಿದ್ದು. ಮತ್ತು ನಾನು ಸಿಕ್ಕಿದ್ದು ಒಂದು ಒಳ್ಳೆ ಕುಟುಂಬ. ಬಟ್ ಏನಂದರೆ ನಮ್ಮಲ್ಲೂ ಇಂಥ ಸಣ್ಣ ಸಮಸ್ಯೆಗಳು. ನಮ್ಮಲ್ಲಿ ಏನಾಯ್ತು, ನಮ್ಮ ಇವು ಜಾಸ್ತಿ ಇದ್ವು ನಮ್ಮದು ಸರ್ಕಲ್. ಪ್ರತಿಯೊಬ್ಬರನ್ನ ನಾವೆಲ್ಲ ಒಂದು ಕಡೆ ಅವ್ರಿಗೆ ನಾವು ಅವ್ರನ್ನ ಸ್ಯಾಕ್ರಿಫೈಸ್ ಮಾಡೋಕ್ಕಾಗಲಿಲ್ಲ, ಅಥವಾ ಅವ್ರನ್ನ ಗಮನಿಸೋಕ್ಕಾಗಲಿಲ್ಲ ಅಂತ ನನಗೆ ವೈಯಕ್ತಿಕ ಮನಸ್ಸಾಗಿದೆ. ಬಟ್ ನೀವು ನನಗನ್ಸೋದು, ನಮಗೇನಂದರೆ ಹೊರಗೆ ಬೇರೆ ಜನನ ನಾವು ಸಂತೋಷವಾಗಿರ್ಬೇಕಂದ್ರೆ ನಮ್ಮ ಬರ್ತ್ ನೇಚರ್. ಇವ್ರಂದರೆ ಈಗ ಅವ್ರಿಗೆ ಏನು ಮನಸ್ಸಿಗೆ ಫೀಲ್ ಆಗುತ್ತೆ ಅಂದರೆ ಮನೆಯವ್ರ ಹತ್ರ ಅರ್ಧ ಗಂಟೆ ಕೂತ್ಕೊಂಡು ಮಾಡಲ್ಲ ಅಂತ. ಆಮೇಲೆ ನಾವು ಬಂದಿದ್ದು ಈಗ ಅಲ್ಲಿ ಮನೆಯಲ್ಲಿ ಕಷ್ಟ. ಈಗ ಗೊತ್ತಲ್ಲ ನಿಮಗೆ ಯಾವ ಪರಿಸ್ಥಿತಿ ಇತ್ತು. ನಮ್ಗೆ ಅಲ್ಲಿ ಆರ್ಥಿಕವಾಗಿ ಜಮೀನಿತ್ತು ಬೇಕಾದಷ್ಟು, ಆದರೆ ಅದರಿಂದ ಏನು ಬೆಳೆಗಳು ಅಷ್ಟಕ್ಕಷ್ಟೇ. ಅವ್ರು ಬಂದು ಎಂಜಾಯ್ ಮಾಡ್ಕೊತ. ಆಮೇಲೆ ನಮಗೆ ಇದೇನು ಅಂತ ಒಂದು ಅವಕಾಶ ಸಿಕ್ತು. ನಾನು ಬೆಂಗಳೂರಿಗೆ ಒಂದು ಅವಕಾಶ ಕರೆದು ನಮ್ಮ ಬಾವರು ಹೋಗ್ಬಿಡ್ರಿ ನಾವು ನೋಡ್ಕೊಂತೀವಿ ಅಂದರೆ, ಅವತ್ತೇನಾದರೂ ನನ್ನ ಹೆಂಡ್ತಿ ನನ್ನ ಗಂಡ ಎಂತ ನಾನಾಗಲಿ ಮನೆ ಮುಂದಿರಲಿ ಅಂತ ಏನಾದರೂ ಒಂದು ಸಣ್ಣ ನಿರ್ಧಾರ ತಗೊಂಡ್ರೆ ನಾವಿವತ್ತು ರಾಜನಾಗಲಿ ಶ್ವೇತನಾಗಲಿ ನಿಮ್ಮ ಕುಟುಂಬನ ನಾವು ನೋಡೋಕ್ಕಾಗ್ತಿರ್ಲಿಲ್ಲ. ಅಂದರೆ ಎಲ್ಲೋ ಇರ್ತಿದ್ವಿ,
ನಿಮ್ಮ ಅಣ್ಣನ ಮಕ್ಳು ಇನ್ನೊಬ್ಬರಿಗೆ ಮದುವೆ ಆಯ್ತು ಅಂದಾಗ ಅವ್ರು ಹತ್ತರು ಪಂಚೆ ಹಿಂಗೆ ಬರ್ಸ್ಕೊಂಡ್ರು. ದಯವಿಟ್ಟು ಅಮ್ಮ ನೀವು ದೊಡ್ಡವರು ಎಂದು ನನ್ನ ನಿಮ್ಮ ಅಣ್ಣನ ಮಕ್ಕಳು ಅಂತ ಕೇಳ್ಬೇಡ, ನಿಮ್ಮ ಮಕ್ಕಳು ಅಂತ ಕೇಳಿ ಅಂದರು. ಅಂದರೆ ಅವ್ರಿಗೆ ಎಷ್ಟೊಂದು ಆಗ ಆ ಥರ ಬೆಳೆದು ಬಂದರು. ಅವತ್ತೇನಾದರೂ ನಮ್ಮ ಮನೆಯವರು ನೀವು ಬೇಡ ಅಲ್ಲಿ ಯಾಕೆ ಹೋಗ್ತೀರಿ, ನೀವು ಏನಾದರೂ ನಮಗೆ ಪರವಾಗಿಲ್ಲ, ಏನು ದುಡಿದ್ರು ಪರವಾಗಿಲ್ಲ, ಇಲ್ಲೇ ದುಡ್ಕೊಂತೀನಿ ನಾನು, ನೀವು ಊರಾಗಿರಿ ಅಂದ್ರೆ. ಅಂದರೆ ಅವರಿಗೆ ನನಗಿಂತ ಛಲ ಇದ್ದಿದ್ದರಿಂದ ನಾನು ಆ ಮಾತು ಹೇಳಿದ್ರು. 5 ಎಮ್ಮೆ ಇದ್ದು ಅವ್ರು ಹೊರಗಡೆ ಕಟ್ತಾ ಇದ್ರು. ಅವರು ದೊಡ್ಡ ಮಂತನಿಂದ ಬಂದರು. ಹೊರಗಡೆ ನಮ್ಮ ಮನೆ ಹೊರಗೆ ಅಂಗಳದಾಗ ಕಟ್ತಿದ್ವಿ. ಅಂದರೆ ಬೇವಿನ ಮರ ಅಲ್ಲಿ ಸಗಣಿ ಕಸ ಹೊಡೆದು 5 ಎಮ್ಮೆ ಕರಿತಿದ್ರು. ಇಷ್ಟೆಲ್ಲ ಮಾಡ್ಕೊಂಬಂದು ನಾನು ಯಾವುದನ್ನು ಕುಟುಂಬಕ್ಕೋಸ್ಕರನೇ ನಾನು ಮಾಡಿರೋದು. ನಾನು ಏನೇ ಮಾಡಿದ್ರು ನನ್ನ ಕುಟುಂಬಕ್ಕೋಸ್ಕರ. ಅದೇನಾದರೂ ನಾನು ಮಾಡಿಲ್ಲ ಅಂದರೆ ಅದು ಅನಿವಾರ್ಯ, ನನ್ನ ಪರಿಸ್ಥಿತಿ, ಸಂದರ್ಭ. ಸಾರಿ ನಾನು ಶಾಂತಲೆಗೆ ದ್ರೋಹ ಆಗಿರ್ಬೋದು, ವೈಯಕ್ತಿಕ. ಯಾಕಂದರೆ ನಾನೇನಂದರೆ ಇವರೆಲ್ಲ ಅದನ್ನು ಮೆಟ್ಟಿ ನಿಂತಿದ್ದಾರೆ ಅನ್ನೋ ಒಂದು ದೃಷ್ಟಿಯಲ್ಲಿ ನನಗೊಂದು ಗುರಿ ಮುಟ್ಬೇಕು ಅನ್ನೋದಿತ್ತು. ಅಷ್ಟೇ ನನ್ನ ಉದ್ದೇಶ. ನಾನು ನಿಜವಾಗಲೂ ನೀವು ನೋಡಿರೋದು, ನಾನು ರಾತ್ರಿ 10 ಗಂಟೆವರೆಗೂ ಇದು 15 ವರ್ಷ ನಾನು ಬೈಕಲ್ಲೇ ಓಡಾಡಿರೋದು. ಮಳೆ ಬರ್ತಿದ್ದು ರಿಂಗ್ ರೋಡ್ನಾಗ ರಾತ್ರಿ 10 ಗಂಟೆಗೆ ಬಂತು, ಬೆಳಗ್ಗೆ ಮತ್ತೆ ಎದ್ದು ಹೋಗ್ತಿದ್ದೆ. ಊರಿಗೆ ಹೋದರೆ ರಾತ್ರಿ ಬೆಳಗಿನ ಜಾವ ತಲುಪ್ತಿದ್ದೆ. ಮತ್ತೆ ಫೋನು ನಮ್ಮ ಭಾವ ನಮ್ಮ ಅಕ್ಕರ ತಂಗಿಯಿಂದ. ಮತ್ತೆ ಬೆಳಗಿನ ಜಾವ 5 ಲಗೇಜ್ ತಗೊಂಡು ಜಾಲಹಳ್ಳಿ ಕ್ರಾಸ್ನಾಗ ತನ್ನ ಹತ್ರ ಕೆಲಸ ತೆಗಿದ್ದ ಹುಡುಗ, ಅವನ ಹತ್ರ ಮನೆ ಬೈಕ್ ನಿಲ್ಲಿಸಿ ತಗೊಂಡು ಹೋಗ್ತಿದ್ದೆ. ಹೋರಾಟ ಮಾಡಿದ್ವಿ. ಅದಕ್ಕೆ ಮೇಯ್ನ್ ಸಹಕಾರ ಅಂದರೆ ಹೆಣ್ಮಕ್ಳು ಸಹಕಾರ ಕೊಟ್ಟಿರೋಸ್ಕೋಸ್ಕರ ನಾನು ದುಡಿದಿದ್ದೆ. ಒಂದೇ ಬದುಕಬಾರ್ದು, ನಮ್ಮ ಸುತ್ತಮುತ್ತ ಇರೋದನ್ನ ಅವ್ರನ್ನೂ ಸಂತೋಷವಾಗಿಟ್ಟು ನಾವು ಸಂತೋಷವಾಗಿರ್ಬೇಕನ್ನೋ ನಮ್ಮ ಒಂದು ಗುರಿ ಇದೆ. ಅಲ್ಲ ಹಳೆಯದಂದ್ರೆ ಅದು ನಾವು ಏನೇ ಮಾಡಿದ್ರು ಅವ್ರು ಯಾವತ್ತು ಅವರಿಗೆ ನಾವು ಸಮ ಅಲ್ಲ. ಅಲ್ಲಲ್ಲ ಭಗವಂತ ಕೊಟ್ಟಿರ್ಬೋದು, ಅಲ್ಲಲ್ಲ ನಾವ್ ಹೇಳೋದು ಅವ್ರಿಬ್ರಿಗೂ ಅದನ್ನೇ. ಈ ಜೀವನದಲ್ಲಿ ನೀವೇನ್ ಸಮಾಜಕ್ಕೆ ಕೊಡ್ತೀರಿ, ಕೊಡುಗೆ ಕೊಡ್ಬೇಕು ಅಂತ ಹೇಳ್ತಿರ್ತಾರೆ. ಯಾವತ್ತು ಸಮಾಜಕ್ಕೆ ಏನಾದ್ರು ಒಂದು ಕೊಡುಗೆ ಕೊಡ್ಬೇಕು ನಾವು ಅಂತ ಹೇಳ್ತಿದ್ರೆ, ಇವರು ಒಂದು ಚೌಕಟ್ಟಲ್ಲಿ ಬದುಕಿ ಸಮಾಜಕ್ಕೆ ಒಂದು ಸಂದೇಶ ಕೊಡ್ಬೇಕು. ನಾವೆಲ್ಲ ಹಿಂಗಿರ್ಬೋದು, ನಾವೆಲ್ಲ ಹಿಂಗಿದ್ರೆ ಇದೇ ತರ ಬದುಕ್ಬೋದು ಅಂತ ಒಂದು ಸಂದೇಶ ಕೊಡ್ಬೇಕು. ಇವ್ರು ಒಂದೇ ದಿವಸಕ್ಕಂತಲ್ಲ, ಕೆಲವು ಟೈಮ್ನಲ್ಲಿ ಎಲ್ಲವೂ ಒಂದೊಂದು ಟೈಮ್ನಾಗ ತ್ಯಾಗ ಅಂತಾನೆ ಬರುತ್ತೆ. ತ್ಯಾಗನೂ ಮಾಡಕ್ ರೆಡಿ ಇರ್ಬೇಕು. ಬಹಳ ಇಷ್ಟಪಡುತ್ತಿದ್ದೇನೆ ಶಾಂತಲ, ಇಷ್ಟಪಡುತ್ತೇನೆ ಶಾಂತಲ. ಬಹಳ ನಿನ್ನ ಸಂತೋಷ ನೋಡ್ಕೊಂತೀನಿ ಶಾಂತಲ, ಆಯ್ತಾ? 3 ಪದ ಬಾರೆ ಸಂತೆಗೆ ಹೋಗೋಣ. 3 ಆದ್ವಾ? 3 ಪದ. ಇದು ಕೆಲವ್ರಿಗೆ ನಿಮಗೆ ಏನು ಬೇಡ ಸಾಕಾಗಿಲ್ಲ ಹೇಳ್ಬಿಡ್ತೀನಿ ಸರ್. ಐ ಕಾಂಟ್ಯಾಕ್ಟ್ ಇಲ್ಲ. ಬಹಳ ಚೆನ್ನಾಗಿ ಅಲ್ಲ, ಇಂಥ ಒಂದು ವೇದಿಕೆಯನ್ನು ಮಾಡ್ಕೊಟ್ಟಿದೆಯಲ್ಲ ಭಗವಂತ. ಆಶೀರ್ವಾದ, ಆಮೇಲೆ ಲಾಸ್ಟಿಗೆ ಆಶೀರ್ವಾದ ತಗೊಳ್ತೀವಿ. ನೆಕ್ಸ್ಟ್. ಇದು ಕಂಡ ಕನಸು, ಅದು ನಿನ್ನ ಮನಸ್ಸು, ನಿನ್ನ ಮನಸ್ಸಿಗಾಗಿ ಸೋತೆ, ನಿನ್ನ ಒಂದು ಸ್ಪರ್ಶ ನಂಗೆ 100 ವರ್ಷ, ನಿನ್ನ ಕನಸಿಗಾಗಿ ಸೋತೆ, 100 ನೋವುಗಳ ನಡುವೆ ಒಲವಿದೆ, 100 ಮುಳ್ಳುಗಳ ನಡುವೆ ಹೂವಿದೆ, ನಿನಗಾಗಿ ಎದೆಯಲ್ಲಿ ಒಂದು ಮಾತಿದೆ, ತಿಳಿದು ಹೇಗಿರುವೆ ಮಾತನಾಡದೆ, ಬಾ ಕ್ಷಮಿಸು ಬಾ, ಒಮ್ಮೆ ಕ್ಷಮಿಸು ಬಾ, ನೀ ತಾನೇ ನನ್ನ ಜೀವ, ಎಂದು ಕಂಡ ಕನಸು, ಅದು ನಿನ್ನ ಮನಸ್ಸು, ನಿನ್ನ ಮನಸ್ಸಿಗಾಗಿ ಸೋತೆ. ಅಷ್ಟೇ. ಒಂದು ಪಾಸಿಟಿವ್ ನೆಗೆಟಿವ್ 2 ಹೇಳು, ತಿದ್ಕೊಂಡ್ಲಿ. ಇದೇ ಟೈಮು ಹೇಳೋ ಹಂಗೆ. ಹೇಳಿದ್ರೆ ಅರ್ಥ ಮಾಡ್ಕೊಂತಾರೆ, ತಿದ್ಕೊಳ್ಳೋದೇನಿಲ್ಲ. ಓ ಸೂಪರ್, ಚೆನ್ನಾಗಾಗ್ತಿದೆ, ಹಿಂಗೆ ಚೆನ್ನಾಗಾಗುತ್ತೆ ಅಂತ ಗೊತ್ತು ಅಷ್ಟೇ. ಓಕೆ ಮಾಡ್ಕೊಂಡು ಆ ಥರ ಏನಿಲ್ಲ. ಅದೇ 1-2 ಸೆಕೆಂಡ್ ಆಮೇಲೆ ಸರಿ ಹೋಗ್ತು. 2 ಸೆಕೆಂಡ್ ಅಷ್ಟೇ. ಗಾಬರಿಬೇಕಷ್ಟೇ ಮಾಡೋದು. ನೆಕ್ಸ್ಟ್ ಧನ್ಯ. ಅಲ್ಲ ತಡಿ, ಮಾತಾಡ್ತಾ ಇದಾರತ್ತ ಮಧ್ಯದಲ್ಲಿ ಇದು ಮಾಡಿ. ನೀನ್ ಎಲ್ಲಕ್ಕೂ ಚೆನ್ನಾಗಿದೆ ಅಂತೀಯ. ನಮ್ಮ ಮನೇಲಿ ಎಷ್ಟು ಖುಷಿಯಾಗಿದೆ, ಇಲ್ಲೂ ಅಷ್ಟೇ ಖುಷಿಯಾಗಿದೆ. ಓ ಸೂಪರ್, ಇದು ತುಂಬ ಖುಷಿಯಾದ ಮಾತು. ಐ ಲವ್ ಯು, ಥ್ಯಾಂಕ್ ಯು ನನ್ನ ಲೈಫಲ್ಲಿ ಬಂದಿದ್ದಕ್ಕೆ. ಪ್ರಾಬ್ಲಮ್ ನಿನ್ನ ಎಂಟ್ರಿ ಆದಮೇಲೆ ನನ್ನ ಪೇರೆಂಟ್ಸ್ ದಿನ ಖುಷಿಯಾಗಿ ನೆಮ್ಮದಿಯಾಗಿ ಮಲ್ಕೋತಿದ್ದಾರೆ. ಅದು ಇಷ್ಟು ದಿನ ಆಗ್ತಾ ಇರಲಿಲ್ಲ. ಆ್ಯಂಡ್ ಯಾವಾಗ ನಂಗೆ ಕಷ್ಟ ಅಂದರೂ ಫಸ್ಟ್ ಸೊಲ್ಯೂಷನ್
ಫಸ್ಟ್ ಕಾಲ್ ನಿನಗೆ ಇರುತ್ತೆ. ನಾನು ಯಾವಾಗ ಆಫೀಸಿಂದ ಹತ್ತಿರ ಇಲ್ಲ ನೀನು ಮಾಡ್ಬೋದು, ನೀನು ಆರಾಮಾಗಿ ಆಗುತ್ತೆ, ನಿನ್ನ ಕೆಪಾಸಿಟಿ ಇದೆ ಅಂತ ನನ್ನ ಯಾವಾಗಲೂ ಪ್ರೋತ್ಸಾಹಿಸ್ತೀಯ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯು ಹವ್ ಗಿವನ್ ಮಿ ಅ ವೆರಿ ಗುಡ್ ಫ್ಯಾಮಿಲಿ ಇಂಪಾರ್ಟೆನ್ಸ್ ಏನು ಅಂತಲೂ ನೀನು ಅರ್ಥ ಮಾಡಿಸಿದ್ಯಾ. ಸೊ ನಿನ್ನಿಂದ ನಾನು ನನ್ನ ಫ್ಯಾಮ್ಲಿಗೆ ಕ್ಲೋಸ್ ಆಗೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ನಾನು ತುಂಬ ಖುಷಿಯಾಗಿದ್ದೀನಿ ನಿಮ್ಮ ಮನೇಲಿ, ನನಗೇನು ಪ್ರಾಬ್ಲಮ್ ಇಲ್ಲ. ನೆಗೆಟಿವ್ ಅಂದರೆ ಕೋಪ ಸ್ವಲ್ಪ ಕಮ್ಮಿ ಮಾಡ್ಕೊ ಅಷ್ಟೇ. ಓ ಸೂಪರ್, ಕ್ಲಾಪ್ಸ್ ಹಾಕ್ರಿ. ನಾನಂತೂ ಹಾಕೋಕ್ಕಾಗಲ್ಲ. ಆಂಟಿ ಅಂಕಲ್ ಖುಷಿ ನೋಡಿ. ಎಲ್ಲ ಒಂದು ಸೆಲ್ಫಿ ತೊಗೊಂಡು ಲೇಟ್ ಆಯಿತು ಊಟ ಮಾಡಿ. ನಂದು 2 ಸೆಕೆಂಡ್ ಕೋಪ, ಅವನು 2 ದಿನದ ಕೋಪ. ನಾನು ಕೋಪ ಅಷ್ಟೇ, ನೆಕ್ಸ್ಟ್ ಸೆಕೆಂಡ್ ನಾರ್ಮಲ್. ಸೇಮ್ ಗಂಟೆ ಒಂದ್ಸರಿ 1 ಗಂಟೆ 60 ನಿಮಿಷ ಇರುತ್ತಲ್ಲ, ಅದ್ರಾಗ 10-20 ಸೆಕೆಂಡ್ 2 ಸೆಕೆಂಡ್ ಆಗ್ತಿರೋ ಇತ್ತು. ಲಲಿತಾ ಹಾಗೆ ಅರುಣ ಅವ್ರ ಫ್ಯಾಮಿಲಿ ಫುಲ್ ಬರೋಕ್ಕಾಗಲ್ಲ, ಅವ್ರು ಯಾವಾಗಲೂ ಹಂಗೆ ಪಾಪ ಫ್ಯಾಮಿಲಿ ಬರೋಕ್ಕಾಗಲ್ಲ. ಅಟ್ಲೀಸ್ಟ್ ಅವ್ರು ಬಂದಿದ್ದಾರಲ್ಲ, ಅದು ನಂಗೆ ಖುಷಿ ಆಯಿತು. ಪದಕ ಥ್ಯಾಂಕ್ ಯು, ಅರುಣ ಥ್ಯಾಂಕ್ ಯು ಸೋ ಮಚ್. ಅಂತೂ ನಿನಗೂ ಇದೇ ಟೈಮಲ್ಲಿ ದೇವ್ರು ಹೆಂಗೋ ರಜಾ ಕೊಟ್ಬಿಟ್ಟಿದ್ದಾನೆ, ಕಾಲೇಜೆಲ್ಲ ಒಳ್ಳೇದಾಯಿತು, ಬಂದಿದ್ದು ಖುಷಿ ಆಯಿತು. ನೀವು ಕೂಡ ಅಷ್ಟೇ ಆಂಟಿ. ಆ್ಯಕ್ಚುಲಿ ನಿಮ್ಮ ಜೊತೆ ನಾನು ಆ್ಯಕ್ಚುಲಿ ಬೆಳೆಯಲ್ಲ, ಮಿಂಗಲ್ ಆಗಲ್ಲ, ಮಾತಾಡಲ್ಲ. ನಾನು ತುಂಬ ಕಷ್ಟ ಮಿಂಗಲ್ ಆಗೋದು, ಒಂಥರ ಹಾಗೆ ನಾನು ಮೊದಲಿಂದನೂ ತುಂಬ ನಮ್ಮದು ಕ್ಲೋಸ್ ಸರ್ಕಲ್ ಇದೆ, ಅಷ್ಟೇ ಮೂವ್ ಆಗೋದು. ಈಗಲೂ ಅಜ್ಜಿ ಪಾಪ ಎಷ್ಟು ಸಲ ಕರೀತಾರೆ, ನಾನು ಹೋಗೋದೇ ಇಲ್ಲ ಅವ್ರಿಗೆ ಅಷ್ಟು ಸಲ ಕರೆದ್ರು. ಆ ಥರ ನಾನು ನಿಮ್ಮ ಫ್ಯಾಮಿಲಿಲಿ ನಾನು ತುಂಬ ಬೇಗ ಜಲ್ಲ ಅದೇ, ನಂಗೆ ಅದು ಖುಷಿ ಆಯಿತು. ನಚಿಕೇತಂದ ಒಳ್ಳೆ ಅಳಿಯ ಸಿಕ್ಕಿರೋದು ನಂಗೆ ನಿಜವಾಗ್ಲೂ ತುಂಬ ಖುಷಿ, ಆನೆಸ್ಟ್ಲಿ ಹೇಳ್ತೀನಿ. ಧನ್ಯ ಕೂಡ ಅಷ್ಟೇ, ಒಂದು ಸ್ವಲ್ಪ ಗಾರಿ ಬರಿ ಇರ್ತಾರೆ, ತುಂಬ ಒಳ್ಳೆ ಹುಡುಗಿ, ಅದು ನನಗೆ ಖುಷಿ. ಆಂಟಿ ಅಂಕಲ್ ಅಂತ ಹೇಳಲೇಬೇಡಿ, ನೆಕ್ಸ್ಟ್ ಲೆವೆಲು. ಇವರಷ್ಟು ಶಕ್ತಿ ನಮ್ಗೆ ಇದ್ಬಿಟ್ರೆ ನಾವು ಎಷ್ಟೋ ಕೆಲಸ ಮಾಡ್ಬೋದು. ಈ ಏಜಲ್ಲಿ ಅವ್ರು ಇಷ್ಟು ಎನರ್ಜಿ ಇಟ್ಕೊಂಡು ಮಾಡ್ತಾರಲ್ಲ, ಅದು ನಂಗೆ ತುಂಬ ಖುಷಿ. ಆಂಟಿನೂ ಅಷ್ಟೇ, ತುಂಬ ಪೇಷನ್ಸು, ನಗ್ನಾಗ್ತಾ ಇರ್ತಾರೆ, ಯಾವಾಗ ಮಾತಾಡಿದ್ರು ನಗ್ನಾಗ್ತಾ ಇರ್ತಾರೆ. ಅದು ನಾನು ಕಲ್ತ್ಕೋಬೇಕು ಅನ್ಕೊಳ್ತೀನಿ, ಆದರೆ ನನಗೆ ಅಷ್ಟು ಬೇಗ ನಗು ಬರಲ್ಲ, ನಾನು ಸ್ವಲ್ಪ ಸ್ಮೈಲ್ ಕಡಿಮೆ, ಅದು ನಂಗೆ ತುಂಬ ಖುಷಿ. ಹಾಗೆ ನೀವೆಲ್ಲ ತಾತ ನಿಮ್ಮಂಥ ಹಿರಿಯರ ಆಶೀರ್ವಾದ ನಮಗೆ ಬೇಕು. ಸೊ ಎಲ್ಲರೂ ಫ್ಯಾಮಿಲಿ ಸಮೇತ ನೀವು ಪಾಪ ಮೈಸೂರಿಗೆ ಹೋಗೋದು ಬಿಟ್ಟು ಬಂದಿದ್ದೀರಾ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್, ಹಾರ್ಟ್ಫುಲಿ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಆಂಟಿ ಅಂಕಲ್ಗೆ ನಮಸ್ಕಾರ. ಫ್ರೆಂಡ್ಸ್, ಇದಾಗಿತ್ತು ರಾಜು ಬರ್ತ್ಡೇ ಸಿಂಪಲ್ ಸೆಲೆಬ್ರೇಷನ್. ಇದೆಲ್ಲ ಆದ ನಂತರ ಅಡುಗೆ ಇನ್ನೇನು ರೆಡಿ ಇತ್ತು ಫ್ರೆಂಡ್ಸ್. ಬಿಸಿ ಅನ್ನ ಒಂದು ಮಾಡೋದಿತ್ತು. ಸೊ ಹಾಗೆ ಬಿಸಿ ಬಿಸಿ ಅನ್ನ ಮಾಡಿ ಮತ್ತು ಬೋಂಡ ಕೂಡ ಬಿಸಿ ಬಿಸಿಯಾಗಿ ತೇಲ್ಸಿದ್ವಿ. ಸೊ ಎಲ್ಲರೂ ಜೊತೇಲಿ ಕೂತ್ಕೊಂಡು ಊಟ ಮಾಡಿದ್ವಿ, ಅಡಿಕೆಲೆ ಹಾಕ್ಕೊಂಡು ಮಾತಾಡಿದ್ರು ನಮ್ಮ ಅತ್ತೆ ಆಂಟಿ ಅವರೆಲ್ಲ. ಈ ಒಂದು ಟೈಮ್ ತುಂಬ ಚೆನ್ನಾಗಿ ಅನಿಸ್ತು. ಸಿಂಪಲ್ಲಾಗಿ ಬರ್ತ್ಡೇ ಸೆಲೆಬ್ರೇಷನ್ ಇದ್ದರೂ ಒಬ್ರಿಗೊಬ್ರು ಸೇರೋದು, ಮಾತಾಡೋದು, ಆ ಫನ್ನಿ ಮೂಮೆಂಟ್ಸ್ಗಳು ಒಂದು ಮೆಮೊರೇಬಲ್ ಮೂಮೆಂಟಾಗಿ ಉಳಿಯುತ್ತೆ. ಸೊ ಅಂಕಲ್ ಫ್ಯಾಮಿಲಿ ಆಗಿರ್ಬೋದು, ರಾಜು ಫ್ಯಾಮಿಲಿ ಆಗಿರ್ಬೋದು, ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಈ ಒಂದು ಸೆಲೆಬ್ರೇಷನ್ಗೆ. ಸೊ ಎಲ್ಲರೂ ಖುಷಿ ಕ್ಷಣಗಳನ್ನ ನಾವು ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಒಂದು ಖುಷಿ ಕ್ಷಣಗಳನ್ನ ನಾವು ಮನಸ್ಸಲ್ಲಿ ಅಚ್ಚಳಿದೆ ಉಳಿಯುತ್ತೆ ಅಂತಾರಲ್ಲ, ಆ ಥರ ನನಗೆ ಖುಷಿ ಆಯಿತು. ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ನಿಮಗೂ ಕೂಡ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.